ಯಾಕೆಂದರೆ ನಾವು ವರದಪ್ಪನಿಗೆ ವರದಮಾಮ ಅವ್ರಿಗೊಂದು ಒಂದು ಥಿಂಕಿಂಗ್ ಕೆಪಾಸಿಟಿ ಇತ್ತು. ಈ ಮುಂದೆ ಏನಾಗ್ಬೋದು, ಏನಾಗುತ್ತೆ, ಹೇಗೆ ಇವತ್ತಿನ ಪ್ರೆಸೆಂಟ್ ಏನು ಕೊಡಬೇಕು, ಜನಕ್ಕೆ ಏನು ಕೊಟ್ಟರೆ ಜನ ರಿಸೀವ್ ಮಾಡ್ತೀನಿ ಮನೋಭಾವ ಇದ್ದೆ. ಒಂದು ಎಷ್ಟು ಸರಿ ಹೇಳಿದ್ದೀನಿ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನೀವು ಬಂಗಾರ ಮನುಷ್ಯ ನೋಡಿದ್ರಲ್ವಾ? ಎಲ್ಲರೂ ನೋಡಿರ್ತೀನಿ. ಬಂಗಾರ ಮನುಷ್ಯ ಲಕ್ಷ್ಮಣ ಗೋಪಾಲ್ ತೆಗೆದ್ರು ನೋಡಿ. ಹೇಗೆ ಹೇಳ್ತೀನಿ, ಮದ್ರಾಸಲ್ಲಿ ಪಿಕ್ಚರ್ ಹಾಕಿದ್ರು. ಅವಾಗೆಲ್ಲ ಏನಪ್ಪ ಅಂದರೆ ಪಿಕ್ಚರ್ ತೆಗೆದ್ರೆ ಎಲ್ಲರನ್ನ ಇಂಡಸ್ಟ್ರಿಯಲ್ಲ ಕರೆದು ಮಾಡಿ ತೋರಿಸೋದು ವಾಡಿಕೆ ಅದು. ಸರಿ, ಮಡ್ರಾಸಲ್ಲಿ ಪಿಕ್ಚರ್ ವಾಯಿನ್ ಸ್ಟುಡಿಯೋದಲ್ಲಿ ಹಾಕಿದ್ರು. ಪಿಕ್ಚರ್ ಮುಗಿದ ಮೇಲೆ ಪಿಕ್ಚರ್ ಕೊನೆಯಲ್ಲಿ ಏನಾಗ್ತದೆ, ರಾಜ್ಕುಮಾರ್ ಅವರು ಲಾಸ್ಟಲ್ಲಿ ಓದಿದ ಶಾಲೆನ ಒಬ್ಬ ವ್ಯಕ್ತಿ ಮೇಲೆ ಹೊಸ್ಬಿಟ್ಟು ಮುಂದೆ ಹೊರಟೋಗ್ತಾರೆ ಅವರು. ಹಿಂಗೆ ಕಡೆ ರಾಜ್ಕುಮಾರ್ ಇನ್ನು ಮುಂದಕ್ಕೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗಬೇಕಾಗತ್ತೆ ಅನ್ನೋ ಜನ ನೋಡಿದವರು ಎಲ್ಲರೂ ಕೂಡ ಕ್ಲೈಮ್ಯಾಕ್ಸ್ ಸರಿ ಇಲ್ಲ, ಯಾಕೆ ಹಿಂಗೆ ಮಾಡಿಬಿಟ್ರು ಅಂತ ಎಲ್ಲಕ್ಕೆ ಬಂದು ಕೇಳಿದ್ರು. 3 ದಿವಸ ಹೋಗಲ್ಲ, 2 ವಾರ ಹೋಗಲ್ಲ, 1 ವಾರ ಹೋಗಲ್ಲ ಅಂತ ರಾಜ್ಕುಮಾರ್ಗೆ ತಲೆ ಕೆಟ್ಟೋಗ್ಬಿಡ್ತು. ಆವಾಗ ಬಂದರು ಸಾಯಂಕಾಲ. ಅವ್ರು ಯಾವಾಗಲೂ ಅಣ್ಣ ತಮ್ಮರು ಇಬ್ಬರೇ ಮಾತಾಡ್ತಿದ್ರು ಯಾವಾಗಲೂ ಕೂಡ. ವರದಪ್ಪ ಅವರು ಬಂದು ಸಾಯಂಕಾಲ ವರದು, ಏನಣ್ಣ, ಏನಪ್ಪ, ಏನೇ ಅವ್ರು ಹಾಗೆ ಮಾತಾಡಿದ್ರು. ಅಲ್ಲಕ್ಕಯ್ಯೋ, ಆ ಕ್ಲೈಮ್ಯಾಕ್ಸ್ ಒಂದು ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾಕೆ, ಯಾರು ಹೇಳಿದ್ರು, ಏನಾಯ್ತು ಈಗ? ಹಂಗಲ್ಲಕ್ಕಪ್ಪ, ಎಲ್ಲ ಹೇಳ್ತಾವ್ರೆ ಕ್ಲೈಮ್ಯಾಕ್ಸ್ ಸರಿ ಇಲ್ಲ ಅಂತ. ರಾಜ್ಕುಮಾರ್ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಂತಾರೆ. ನೋಡಯ್ಯ, ಯಾರು ಏನಾದ್ರು ಹೇಳ್ಕೊಳ್ಳಿ, ಈ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ನೀನು ತಲೆ ಕೆಡಿಸ್ಕೊಬೇಡ ಅವರು ಅಂದರೆ ವರದಪ್ಪನ ಮಾತಿಗೆ ಅಷ್ಟು ಬೆಲೆ ಕೊಡ್ತಿದ್ರು ರಾಜ್ಕುಮಾರ್ ಅವರು, ಅಷ್ಟು ಗೌರವ ಕೊಡ್ತಾಯಿದ್ರು. ಯಾಕೆ ಅರಣ್ಣ ತಮ್ಮ ತಾನೇ, ನನ್ನ ತಮ್ಮ ಯಾವ ಥರ ಅಣ್ಣ ಮೋಸ ಮಾಡ್ತಾನೆ ಇಲ್ಲ, ಅಷ್ಟು ಗೌರವ ಕೊಡ್ತಿದ್ರು ನಮ್ಮ ಭಾವ ರಾಜ್ಕುಮಾರ್ ಅವರು. ವರದಪ್ಪನಿಗೆ ಅಷ್ಟು ಗೌರವ. ಹಂಗಂತೀಯ, ನೀನೇನು ತಲೆ ಕೆಡಿಸ್ಕೊಬೇಡ ಕಣೆ, ಹೋಗ ಸುಮ್ಮನೆ ಪಿಕ್ಚರ್ ರಿಲೀಸ್ ಆಗಲಿ ಹೋಗ ಅಂದ. ಬಂಗಾರ ಮನುಷ್ಯ ರಿಲೀಸ್ ಆಯಿತು. ಸ್ಟೇಟ್ ಟಾಕೀಸಲ್ಲಿ ರಿಲೀಸ್ ಆದಾಗ ಮೊದಲನೇ ವಾರ ಸುಮಾರು, 2ನೇ ವಾರನೂ ಸುಮಾರಾಗೇ ಇತ್ತು. ಯಾಕೆ ಕಲೆಕ್ಷನ್ ಇಲ್ವಂತಲ್ಲಪ್ಪ ಅಂದ. ನೀವು ಸುಮ್ಮನೆ ಏನಾಗಲ್ಲ ಅಂದ. 3ನೇ ವಾರ 4ನೇ ವಾರದಿಂದ ಶುರುವಾಯ್ತು ರೀ. ಅದು ಎಲ್ಲಿ ಬಂತು, ಹೇಗಾಯಿತು ಏನೂ ಗೊತ್ತಿಲ್ಲ. ರಾಜ್ಕುಮಾರ್ ಅವರು, ಭಾರತೀಯವರು, ಬಾಲಕೃಷ್ಣ, ದ್ವಾರಕೀಶ್ ಎಲ್ಲರೂ ಮಾತು ಮಾಡಿದ್ರು. ಆ ಪಿಕ್ಚರ್ ರಿಲೀಸ್ 4ನೇ ವಾರದಿಂದ ಹೋಯ್ತು ಎಲ್ಲಿಗೋಯ್ತು ಗೊತ್ತಿಲ್ಲ ರೀ. ಇದು ಆ ಸಿನಿಮಾ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಹೇಗಾಯ್ತು ಅಂತಲೇ ಗೊತ್ತಿಲ್ಲ. ಹಾಗೆ ಎಲ್ಲ ಹೇಳಿದ್ರಲ್ಲ ಇಂಡಸ್ಟ್ರಿನಲ್ಲಿ ಪಿಕ್ಚರು ಪ್ರೀಮಿಯರ್ ಶೋ ಆಗ್ತಾ ಹೋಗಿದ್ರಲ್ಲ ಮಡ್ರಾಸಲ್ಲಿ, ಅವರೆಲ್ಲರೂ ಬಾಯಿ ಮೇಲೆ ಕೈ ಮಡಿಕೊಂಡ್ರು, ಏನೇ ಆಯಿತು ಹಿಂಗಾಗೋಯ್ತು ಇದು ಅಂತ. ಹಾಗೆ ಜನಕ್ಕೆ ಹಿಡಿಸಿದ್ರೆ ಮಾತ್ರ ಸಿನಿಮಾನೇ ವಿನಃ ಜನಕ್ಕೆ ಹಿಡಿಸ್ಲಿಲ್ಲ ಅಂದರೆ, ಜನ ರಿಜೆಕ್ಟ್ ಮಾಡಿದ್ರೆ ನಾವು ಯಾರು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಂಗಿ ಗಂಡ ಜಯರಾಮ್ ಗೊತ್ತಿರು, ಹೇಗೆ ವಿಜಯ ಪ್ರಕಾಶ್ ಅವ್ರ ತಂದೆ ಒಂದು ಪಿಕ್ಚರ್ ತೆಗೆದ್ರು, ಕಾಮನಬಿಲ್ಲು ಅಂತ. ಕಾಮನಬಿಲ್ಲು ಪಿಕ್ಚರ್ ತೆಗೆದ್ರು. ನಾವೇ ರಿಲೀಸ್ ಮಾಡಿದ್ವಿ. ಅಲಂಕಾರ ಟಾಕೀಸಲ್ಲಿ ನಂಬ್ತೀರಾ ಬಿಡ್ತೀರಾ, ನಾನು 108 ಅಡಿ ಕಟೌಟ್ರ್ ಹಾಕಿಸ್ತೆ ರಾಜ್ಕುಮಾರ್ ಅವರು. 108 ಅಡಿ ಲೆಕ್ಕ ಹಾಕಳೆ ನಿಮಗೆ ಹೇಗಿರಬೇಕು. ಅಲಂಕಾರ ಟಾಕೀಸಲ್ಲಿ ಪಿಕ್ಚರ್ ರಿಲೀಸ್ ಆಯಿತು. ನಮ್ಮ ಭಾವನಿಗೆ ಏನಪ್ಪ ಅಂದು ಹುಚ್ಚಿ, ಯಾವಾಗಲೂ ಕೂಡ ಪಿಕ್ಚರ್ ರಿಲೀಸ್ ಆದಮೇಲೆ ಅವ್ರು ಮೆತ್ತಗೆ ನನ್ನ ವಜ್ರಶ್ರೀ ಬರೋರು, ಬಾಚಿನಪ್ಪ ನಮ್ಮ ಥಿಯೇಟ್ರ್ ಕಡೆ ಹೋಗ್ಬರೋಣ ಅಂತ. ನಮ್ಮ ಅಕ್ಕ ಬೈಯೋರು, ಹಿಂಗೆ ಬೇರೆ ಕೆಲಸ ಇಲ್ಲ ಬಾಮೈಗಳಿಗೆ ಅಂತ. ಸುಮ್ಮನೆ ರೀ ಅಂತ ನಮ್ಮ ಮಕ್ಕಳನ್ನ ನಮ್ಮ ಭಾವನ ಕೂರಿಸ್ಕೊಂಡು ಥಿಯೇಟ್ರ್ ಹತ್ರ ಸುಮ್ಮನೆ ರೌಂಡ್ ಹೊಡಿಯೋದು. ಜನ ಏನನ್ನು ಮಾತಾಡ್ತಾರೆ, ರಶ್ ಇರುತ್ತಾ ಹೇಗೆ ಅಂತ ರೌಂಡ್ ಹಾಕ್ಕೊಂಡು ಬಂದ್ವಿ. ಆಫೀಸಿಗೆ ಬಂದು ಕೂತ್ಕೊಂಡ್ವಿ. ಮಾರ್ನಿಂಗ್ ಶೋ ಬಿಟ್ಟಿತ್ತು. ಆಫೀಸಲ್ಲಿ ಬಂದು ವಜ್ರೇಶ್ವರದಲ್ಲಿ ಕೂತಿದ್ವಿ, ಕಾಫಿ ಕುಡಿತಾಯಿದ್ರು. ಅಷ್ಟೇ ಪಿಕ್ಚರ್ ಮುಗಿಸ್ಕೊಂಡು ಜನ ಎಲ್ಲ ಬಂದರು. ಅವ್ರಿಗೆ ಗೊತ್ತಾಗೋಯ್ತು ರಾಜ್ಕುಮಾರ್ ಇದ್ದಾರೆ ಇಲ್ಲಿ ಅಂತ. ಬಂದು ಅಣ್ಣದು ಸರಿ, ರಾಜ್ಕುಮಾರ್ ಈಚೆ ಬಂದು ಮಾತಾಡಿದ್ರು. ಏನಪ್ಪ ಹೋಗಿದ್ರೆ ಚೆನ್ನಾಗಿದ್ರೆ, ನಿಮಗೆಲ್ಲ ಗೊತ್ತದ ರಾಜ್ಕುಮಾರ್ ಹೇಳಿದ್ರು. ಆಮೇಲೆ ಯಾರೋ ಹುಡುಗ ಅಣ್ಣ ಅಂದ. ಏನಪ್ಪ, ಯಾಕೋ ನನಗೆ ಮನಸ್ಸು ಸಮಾಧಾನ ಆಗಲ್ಲ ಕಣ ನಿನ್ನ ಪಿಕ್ಚರು. ಯಾಕೆ ಏನಾಯ್ತು? ಯಾಕಂದ್ರೆ ನೀವು ಅದು ಮಾಡಬಾರ್ದಾಯ್ತು ಕಣಣ್ಣ ಅಂದ. ಯಾಕೆ ನಿನಗೆ ಇಷ್ಟ ಆಗಲಿಲ್ವೇನೇ? ಬೇರೆಯವ್ರು ಹಾಗಿದ್ರೆ ರೇಕ್ ಕೊಡೋರೇನೋ. ರಾಜ್ಕುಮಾರ್ ಹೌದೇನಪ್ಪ ನನಗೆ ಇಷ್ಟ ಆಗಲಿಲ್ವಾ? ಯಾಕೋ ಆಗಲಿಲ್ಲ ಕಣಣ್ಣ ಅಂದ.
ಆಯ್ತು ಬಿಡಪ್ಪ ನಿನಗೆ ಇಷ್ಟ ಆಗೋ ಥರದ ಇನ್ನೊಂದು ಪಿಕ್ಚರ್ ಮಾಡೋಣ ಕಣ ಅಂತ ಹೇಳಿದ್ರು ಅದು ರಾಜ್ಕುಮಾರ್. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಆಡಿಯನ್ಸ್ಗೆ ನಮ್ಮ ದೇವರು ಅಲ್ವಾ, ಆ ದೇವರುಗಳು ಪ್ರೀತಿ ಆಗಲಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ. ಒಳಗಡೆ ಬಂದು ನೋಡ ಹಿಂಗಂತಾರೆ ಚಿನ್ನಪ್ಪ ಅಂದರು, ಏನು ಮಾಡೋಕ್ಕಾಗತ್ತೆ. ಹಾಗೆ ಅದು ಇದು ಹೋಯ್ತು, ಅದು ಬೇರೆ ವಿಷಯ. ಜನಗಳ ಮನಸ್ಸು ಒಪ್ಪಿಸ್ಬೇಕು ಅಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಯಾರ ಕೆಲಸ? ಡೈರೆಕ್ಟರ್ ಕೆಲಸ, ಸ್ಟೋರಿ ರೈಟ್ರು, ಮ್ಯೂಸಿಕ್ಕು ಎಲ್ಲ ಸೇರ್ಕೋಬೇಕು. ಸುಮ್ಮನೆ ಅಡುಗೆ ಸುಮ್ಮನೆ ಅನ್ನದ ಬರೀನೋ ತಿನ್ನೋಕ್ಕಾಗುತ್ತೇನ್ರಿ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.